ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗದೆ ಸರ್ವಜನರ ನಾಯಕರಾಗಿದ್ದಾರೆ. ಅವರ ಉದಾತ್ತ ಚಿಂತನೆಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳುವ ಮೂಲಕ ಬಲಿಷ್ಠ ಭಾರತವನ್ನ ನಿರ್ಮಿಸೋಣ ಎಂದು ಹಿರಿಯ ವಕೀಲ ವಿಜಯ್ ಕುಮಾರ್ ಅವರು ಕರೆ ನೀಡಿದರು. ಆನೇಕಲ್ ಪಟ್ಟಣದ ನ್ಯಾಯಾಲಯ ಮುಂಭಾಗದ ಆವರಣದಲ್ಲಿ ಪ್ರಜಾತಾರೆ ಕಲಾ ಶಾಲೆ, ಗಂಧದ ನಾಡು ಜನಪರ ವೇದಿಕೆ, ಸಂವಿಧಾನ ರಕ್ಷಣಾ ವೇದಿಕೆ ಹಾಗೂ ಚಿನ್ಮಯ್ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣ್ಯರು ಹಾಗೂ ಮಕ್ಕಳೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರು ಮಾತನಾಡಿದರು. ಭಾರತದ ಪ್ರತಿಯೊಬ್ಬ ಪ್ರಜೆಯ ಏಳ್ಗೆಯೇ ಅಂಬೇಡ್ಕರ್ ಅವರು ರೂಪಿಸಿದ ಸಂವಿಧಾನದ ಮೂಲ ಆಶಯವಾಗಿದೆ. ಪ್ರತಿಯೊಬ್ಬರೂ ಸಂವಿಧಾನದ ಕಾನೂನುಗಳನ್ನು ಅರಿತುಕೊಂಡು ಉತ್ತಮ ನಾಗರಿಕರಾಗಿ ಪರಸ್ಪರ ಗೌರವ ಮತ್ತು ಸಹಬಾಳ್ವೆಯಿಂದ ಬದುಕುವ ವಾತಾವರಣ ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಅವರು ತಿಳಿಸಿದರು. ಮತ್ತೊಬ್ಬ ಹಿರಿಯ ವಕೀಲರಾದ ಕೆವಿ ರವಿ ಅವರು ಮಾತನಾಡಿ, ಅಂಬೇಡ್ಕರ್ ಅವರ ಆಶಯಗಳು ನಮ್ಮ ಬದುಕಿನ ದಾರಿದೀಪವಾಗಲಿ. ಸಮಾಜದ ಪ್ರತಿಯೊಬ್ಬರೂ ಉತ್ತಮ ಶಿಕ್ಷಣ ಮತ್ತು ಜ್ಞಾನವನ್ನ ಪಡೆಯುವ ಮೂಲಕ ಒಗ್ಗಟ್ಟಿನಿಂದ ದೇಶ ಕಟ್ಟುವ ಕೆಲಸ ಮಾಡಬೇಕೆಂದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಿನ್ನಪ್ಪ ವೈಚಿಕ್ಕ ಹಾಗಡೆ ಅಧ್ಯಕ್ಷರು, ಚಿನ್ಮಯಿ ಸೇವಾ ಸಂಸ್ಥೆ ವಕೀಲರಾದ ಸಿ ವಿಜಯ್ ಕುಮಾರ್, ಎಂಎ ಶಿವರಾಜ್, ಕೆವಿ ರವಿ, ಬಿ ಲೋಕೇಶ್, ಸತೀಶ್ ಆರ್, ಪುರುಷೋತ್ತಮ್ ಚಿಕ್ಕಹಾಗಡೆ, ನಂದೀಶ್ ಬಿಕ್ಕನಹಳ್ಳಿ, ವೆಂಕಟೇಶ್, ರಾಕೇಶ್, ರೈತ ನಾಯಕ ಮುರುಗೇಶ್, ನಾಗರಾಜ್ ಮೌರ್ಯ, ದಿಲೀಪ್, ವಕೀಲೆ ಅನುರಾಧ, ಆಶಾ, ಡಾಕ್ಟರ್ ಮೀನಾಕ್ಷಿ, ಭಾನು, ಭಾವನಾ, ದೀಪಿಕಾ, ಶಶಿ, ಸುಪ್ರಿಯಾ, ಪ್ರೀತಿ, ಗಂಧದ ನಾಡು ಜನಪರ ವೇದಿಕೆಯ ವಿಜಯರಾಮ್, ಸ್ವಾಭಿಮಾನಿ ಸತೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನ ರಚನೆ ಮಾಡಿಲ್ಲ ಅಂದ ಪಕ್ಷದಲ್ಲಿ ನಿಜವಾಗ್ಲೂ ನಮ್ಮ ದೇಶ ಈ ರೀತಿ ಇರಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಜಾತ್ಯತೀತವಾಗಿ ಎಲ್ಲ ಆರ್ಥಿಕ ಸಮಾನತೆವಾಗಿ ಇರುವಂತಹ ಒಂದು ದೇಶನ ಕಟ್ಬೇಕಂತ ಹೇಳಿದ್ರೆ ನಮ್ಮ ಸಂವಿಧಾನ ಮೂಲ ಕಾರಣ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಒಂದೇ ಅಲ್ಲ, ಅವರ ಒಂದು ಅರ್ಥಶಾಸ್ತ್ರಜ್ಞ. ಅವರ ಒಂದು ಏನು ಉದ್ದೇಶಗಳಿತ್ತು, ಒಂದು ನದಿ ಜೋಡಣೆ ಇರ್ಬೋದು, ಒಂದು ಕೆರೆಯಿಂದ ಕೆರೆಗೆ ನೀರು ಹರಿಯೋದಿರ್ಬೋದು, ಒಂದು ವಿದ್ಯುತ್ ಸಂಪರ್ಕ ಇರ್ಬೋದು, ಮತ್ತೆ ಕಾರ್ಮಿಕರ ಒಂದು ಟೈಮಿಂಗ್ಸ್ ಅನ್ನ ಯಾವ ರೀತಿ ಕಮ್ಮಿ ಮಾಡಬೇಕು, ಅವ್ರಿಗೆ ಯಾವ ರೀತಿ ವೇತನವನ್ನು ಕೊಡಬೇಕು, ಈ ರೀತಿಯಾಗಿ ಅನೇಕ ನಮ್ಮ ಒಂದು ದೇಶದ ಪ್ರಗತಿಗೆ ಅವರು ಕೊಡುಗೆ ತುಂಬಾ ಅಪೂರ್ವವಾದದ್ದು. ಆದ್ರಿಂದ ನಮ್ಮ ದೇಶ ಈ ರೀತಿ ನಾವು ಸುಖವಾಗಿ ಸೌಜನ್ಯವಾಗಿ ಅಣ್ಣ ತಮ್ಮಂದರಂತೆ ಬಾಳ್ವಿಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸಂವಿಧಾನ ಮೂಲ ಕಾರಣ. ಅವರ ಉದ್ದೇಶಗಳು ನಾವು ರೂಢಿಸ್ಕೋಬೇಕು. ನಮ್ಮ ಒಂದು ದೇಶದ ಏಳಿಗೆಗೆ ನಾವು ದಿನಾನು ನಾವು ಪ್ರಯತ್ನ ಮಾಡಬೇಕು. ಮತ್ತೆ ಅವರ ಒಂದು ಆಲೋಚನೆಗಳಲ್ಲಿ ನಾವು ತೊಡಗಿ ಅವರಂತೆ ನಾವು ಅಟ್ಲೀಸ್ಟ್ ಅವರಲ್ಲಿ ಒಂದು 10% ಆದ್ರೂ ನಾವು ಜನಸೇವೆಯನ್ನ ಮಾಡಬೇಕು. ನಾವು ಸ್ವಾರ್ಥಕ್ಕಲ್ದಿರ ದೇಶಕ್ಕಾಗಿ ನಾವೇನನ್ನ ಮಾಡಬೇಕು ಅಂತ ನಾನು ಬಯಸುತ್ತೇನೆ. ನಮಸ್ಕಾರ. ನಾವು ಇದನ್ನ ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸ್ತಾ ಇದ್ದೀವಿ. ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರು 135ನೇ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಡು ಬಡತನದಲ್ಲಿ ಇರಿಸಿದ್ರು ಸಹ ಅವರು ಪಡೆದಂತಹ ಪದವಿಗಳನ್ನ ಯಾರೂ ಇದುವರೆಗೂ ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಈ ವಿದೇಶದಲ್ಲಿ ಓದಕ್ಕೆ ಹೋಗ್ಬೇಕಾದ್ರೆ ವಿದೇಶದಿಂದ ವಿದ್ಯಾಭ್ಯಾಸ ಮುಗಿಸ್ಕೊಂಡು ವಾಪಸ್ ಭಾರತಕ್ಕೆ ಬರಬೇಕಾದ್ರೆ ಅವ್ರ ಜೊತೆಯಲ್ಲಿ ಅನೇಕ ಪೆಟ್ಟಿಗೆಗಳನ್ನ ವಾಪಸ್ ತಂದರು. ಅಂದ್ರೆ ಬೇರೆಯವರು ವಿದೇಶಕ್ಕೆ ಹೋದಾಗ ಅಲ್ಲಿರುವಂತಹ ವಸ್ತುಗಳನ್ನ ತಗೊಂಬಂದು ಬರಬಹುದು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ನಮಗೆ ಅಭಿರುಚಿಯಾದಂತಹ ಪುಸ್ತಕಗಳು
ಮತ್ತು ತಾವು ಬರೆದಂತಹ ಪುಸ್ತಕಗಳನ್ನ ಭಾರತಕ್ಕೆ ತಂದರು. ಅದೇ ರೀತಿ ಏನ್ ನಮ್ಮ ಭಾರತ ಸಂವಿಧಾನ ಇದೆ ಅದರಲ್ಲಿ ಅವರನ್ನ ಶಿಲ್ಪಿ ಅಂತ ಕರಿತೀವಿ ನಾವು. ಏನು ಈ ಭಾರತ ಸಂವಿಧಾನದಲ್ಲಿ ದೀನ ದಲಿತರಿಂದ ಎಲ್ಲರಿಗೂ ಎಲ್ಲ ರೀತಿಯ ಸೌಲಭ್ಯಗಳನ್ನ ಯಾವ ರೀತಿ ಕೊಡಬೇಕು ಅಂತ ಅದನ್ನ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಅವರ ಕೊಡುಗೆ ಇದೆ ಅಂತಂದ್ರೆ ಪ್ರತಿಯೊಬ್ಬರು ನಾವು ಭಾರತದಲ್ಲಿ ಒಂದು ಮೇಲ್ವರ್ಗಕ್ಕೆ ಬರಬೇಕಾದ್ರೆ ಅವರ ನಿದರ್ಶನಗಳೇ ಕಾರಣ ಮತ್ತು ಅವರ ಸಂವಿಧಾನದಲ್ಲಿ ಬರೆದಿರುವ ಅಂಶಗಳ ಕಾರಣ. ಇಲ್ಲ ಇದ್ರೆ ಅವರಿಗೆ ಕೆಲವೊಂದು ಅಂಶಗಳನ್ನ ಸಂವಿಧಾನದಲ್ಲಿ ನಿರೂಪಣೆ ಮಾಡದೇ ಇದ್ರೆ ಬಡವನಾಗೆ ಇರ್ತಾ ಇದ್ದ ಮತ್ತು ಕೆಳಗಿನಾಗೆ ಇರ್ತಾ ಇದ್ದ. ಈಗ ಎಲ್ಲರೂ ಸಮಾನತೆಯನ್ನ ಅವರವರ ಮಟ್ಟಕ್ಕೆ ಸಮಾನತೆಯನ್ನ ತರಬೇಕು ಅಂತ ರಾತ್ರಿ ಹಗಲು ಇಟ್ಟು ದುಡಿದ ಕಾರಣ ನಾವು ಇವತ್ತು ಅವರನ್ನ ಪ್ರತಿದಿನ ಪ್ರತಿಕ್ಷಣ ಇವತ್ತು ಅಂಬೇಡ್ಕರ್ ಅವರು ನೆನೆಸ್ಕೊಳ್ಬೇಕಾಗಿದೆ. ಆದ್ರಿಂದ ನಮ್ಮ ಭಾರತ ಸರ್ಕಾರವೂ ಸಹ ಇವತ್ತು ಎಲ್ಲ ಈ ಕಾರ್ಯಾಲಯಗಳೆಲ್ಲ ಅವರಲ್ಲಿ ಗಾಂಧೀಜಿ ಜೊತೆ ಅವರ ಒಂದು ಫೋಟೋವನ್ನ ಪ್ರತಿ ಸರ್ಕಾರಿ ಕಚೇರಿಗಳು ಇರಬೇಕು ಅಂತ ಆದೇಶ ಮಾಡಿದ್ದಾರೆ. ಅವರ ಫೋಟೋ ಎಲ್ಲ ಕಡೆ ರಾರಾಯಿಸ್ತಾ ಇದೆ. ಅದರಿಂದ ನಾವು ಅವರಿಗೆ ಈ ಒಂದು ಏನು 135ನೇ ದಿನಾಚರಣೆ ಒಂದು 135ನೇ ಜನ್ಮ ಜಯಂತಿಯನ್ನ ಇವತ್ತಿನ ತಾಲೂಕಿನ ಎಲ್ಲ ಸರ್ವರಿಗೂ ನ್ಯಾಯವನ್ನು ಕೊಡ್ತಕ್ಕಂಥ ನ್ಯಾಯಾಲಯದ ಮುಂಭಾಗದಲ್ಲಿ ವಕೀಲರೆಲ್ಲ ಸೇರಿ ಸಹೋದರ ಪುರುಷೋತ್ತಮ ನೇತೃತ್ವದಲ್ಲಿ ಹಿರಿಯರಾದಂಥ ವಿಜಯಕುಮಾರ್ ಸರ್ ಅವರು, ಶಿವರಾಜ್ ಅವರು, ಅವರೆಲ್ಲ ಸಂಗಡಿಗರು ಇವತ್ತು ಬಹಳ ಅರ್ಥಪೂರ್ಣವಾಗಿ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ನಾವು ಯಾರಿಗೆ ಮುಟ್ಟಿಸ್ಬೇಕು ಅಂತ ಹೇಳಿದ್ರೆ ಮಕ್ಕಳು, ಮಹಿಳೆಯರಿಗೆ ವಿಶೇಷವಾಗಿ ನಾವು ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಪುರುಷೋತ್ತಮ ಮತ್ತು ಅಲ್ಲೆಲ್ಲ ಸಹೋದರರು ಮಾಡಿದ್ದಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ನಮ್ಮ ವರ್ಣ ವ್ಯವಸ್ಥೆಯಲ್ಲಿ ಇಲ್ಲಿ ಹಲವಾರು ಅಸಮಾನತೆಗಳಿತ್ತು. ಆ ಅಸಮಾನತೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅವರ ಜೀವಿತ ಕಾಲದಲ್ಲಿ ಬಾಲ್ಯದಿಂದ ಹಿಡಿದು ತನ್ನ ಜೀವನದ ಅಂತ್ಯದವರೆಗೂ ಕೂಡ ಈ ದೇಶದಲ್ಲಿ ಆದಂತ ಅಸಮಾನತೆ ಮತ್ತು ಅನ್ಯಾಯದ ವಿರುದ್ಧ ಅವರು ನೋವನ್ನು ಅನುಭವಿಸಿ ಸ್ವತಃ ಈ ಭಾರತದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ಮತ್ತೆ ಒಂದೊಂದು 100 ಕಿಲೋಮೀಟರ್ಗೆ 50 ಕಿಲೋಮೀಟರ್ಗೆ 1000 ಕಿಲೋಮೀಟರ್ಗೆ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಉಡುಗೆ, ಬೇರೆ ಬೇರೆ ಆಹಾರ ಪದಾರ್ಥಗಳು ಇವೆಲ್ಲವೂ ಇದ್ರೂ ಕೂಡ ನಾವು ಭಾರತೀಯರು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜನಾಂಗಕ್ಕೆ, ಎಲ್ಲ ಜಾತಿಯವರಿಗೂ ಕೂಡ ನೂರಾರು ವರ್ಷಗಳ ಕಾಲ, ಸಾವಿರಾರು ವರ್ಷಗಳು ಕೂಡ ಈ ವ್ಯವಸ್ಥೆಯಲ್ಲಿದ್ದಂತ ಅನ್ಯಾಯದ ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ರಿಗೂ ಕೂಡ ಮೊದಲು ಕೆಲವು ಜನ ಮಾತ್ರ ಶಿಕ್ಷಣವನ್ನು ಪಡೆದಾದ್ರು. ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಜಮೀನು ಹೊಂದಿರ್ತಕ್ಕಂಥವ್ರು, ಮತ್ತೆ 2 ಪದವಿಯನ್ನ ಪಡೆದಿರ್ತಕ್ಕಂಥವ್ರು, ಸರ್ಕಾರಕ್ಕೆ ತೆರಿಗೆಯನ್ನು ಕೊಡ್ತಕ್ಕಂಥ ಇಂಥವರಿಗೆ ಓಟಿನ ಹಕ್ಕನ್ನ ಇತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ರೂ ಕೂಡ 21 ವರ್ಷ ಮೇಲ್ಪಟ್ಟಂತ ಎಲ್ರಿಗೂ ಕೂಡ ಮತದಾನವನ್ನ ಹಕ್ಕನ್ನು ಕೊಟ್ಟರು. ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಸಮಾನ ಶಿಕ್ಷಣವನ್ನು ಕೊಡಬೇಕು, ಶಿಕ್ಷಣ ಪಡೆದಂತವರಿಗೆ ಉದ್ಯೋಗಗಳನ್ನು ಕೊಡಬೇಕು, ಮತ್ತೆ ಇಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲರೂ ಕೂಡ ಸರಿ ಸಮಾನರು ಅಂತ ಹೇಳಿ ಭಾರತದ ಸಂವಿಧಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ಇಡೀ ವಿಶ್ವದಲ್ಲಿಯೇ ಒಂದು ಶ್ರೇಷ್ಠ ಸಂವಿಧಾನ, ಲಿಖಿತ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆದ್ರೆ ಕಳೆದ 75 ವರ್ಷಗಳಲ್ಲಿ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿಗೆ ತರುವಲ್ಲಿ ವಿಫಲತೆಯಾಗಿರೋದು ಕೂಡ ಇನ್ನೂ ದೇಶದಲ್ಲಿ ಅಲ್ಲಲ್ಲಿ ಅಸಮಾನತೆ ಮತ್ತು ಮೌಢ್ಯಾಚಾರ ನಮ್ಮನ್ನ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ, ಬಹಳ ಒಂದು ಉತ್ತಮವಾಗಿ ಬರೆದಿದ್ರು ಕೂಡ ಅದನ್ನ ಜಾರಿಗೆ ತರ್ತಕ್ಕಂಥ ಸ್ಥಾನದಲ್ಲಿ ಕೊಡ್ತಿರ್ತಕ್ಕಂಥವ್ರಿಗೆ ಅದನ್ನು ಸರಿಯಾದ ರೀತಿಯಲ್ಲಿ ಜಾರಿಗೆ ತಂದಿಲ್ಲ. ಹಾಗಾಗಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಒಂದು ವ್ಯವಸ್ಥೆಯಲ್ಲಿ ವರ್ಣ ಕೂಡ ಮಹಿಳೆಯರು ಮುಂದೆ ಬಂದಿದ್ದಾರೆ. ಆದ್ರೆ ಸಂವಿಧಾನ ಬರೋಕ್ ಮೊದಲು ಮಹಿಳೆಯರು ಎಲ್ಲಪ್ಪ ಇದ್ರು ಅಂತ ಹೇಳಿದ್ರೆ ಒಂದು 4 ಕೊಠಡಿಯಲ್ಲಿ ಅವ್ರು ಅಡಿಗೆ ಬೇಯಿಸ್ಕೊಂಡು ಮಕ್ಕಳನ್ನ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಒಂದು ಭಾರತ ದೇಶದಲ್ಲಿ ಮಾಡಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದ ಮೇಲೆ ಮಹಿಳೆಯರು ಕೂಡ ಸಮಾನರು ಅಂತಕ್ಕಂಥ ಈ ಸಂವಿಧಾನದಲ್ಲಿ ನಮಗೆ ಅನುಕೂಲ ಮಾಡಿದ್ದಾರೆ. ಇವತ್ತು ನಿರಂತರವಾಗಿ
ನಾವು ಎಷ್ಟೇ ಬಲಿಷ್ಠ ನಮ್ಮ ಕಾನೂನು ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಿರಂತರವಾಗಿ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ಅಬಲರ ಮೇಲೆ ಅತ್ಯಾಚಾರ, ಅವಮಾನಗಳು ನಡೀತಾನೆ ಇದ್ದಾವೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ನಾವು ಕೂಡ ಎಲ್ಲೋ ಒಂದ್ ಕಡೆ ಕಾರಣಭೂತರಾಗಿರ್ತೇವೆ. ಇವತ್ತು ನಾವೆಲ್ಲರೂ ಕೂಡ ಅತಿ ಹೆಚ್ಚಾಗಿ ಅಂಬೇಡ್ಕರ್ ಜಯಂತಿಗಳನ್ನ ಇವತ್ತು ಏನಾಗಿದೆ, ಒಂದು ಆಡಂಬರದ ಜಯಂತಿಗಳು, ಆಡಂಬರದ ಉತ್ಸವಗಳಲ್ಲಿ ಅವರ ವಸ್ತುಸ್ಥಿತಿಯನ್ನು ಮರಿತಾ ಇದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲು ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನ ಮಾಡಬೇಕು. ಎಲ್ಲ ಸಮುದಾಯದವರು ಅವ್ರು ಯಾರೇ ಆಗಲಿ ಅವರಿಗೆ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು, ಮತ್ತೆ ಓದುವ ಪ್ರಕ್ರಿಯೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಅಂಬೇಡ್ಕರ್ ಯಾವ ರೀತಿ ನೋಡ್ಬೇಕಂತ ಹೇಳಿದ್ರೆ ಪುಸ್ತಕ ಪ್ರೇಮಿಯಾಗಿ ಓದುವಂತ ಕೆಲಸವನ್ನ ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಮೈಗೂಡಿಸಬೇಕಾಗುತ್ತದೆ. ಮತ್ತು ಮಕ್ಕಳಲ್ಲಿ ಇವತ್ತು ಸಂವಿಧಾನದ ಬಗ್ಗೆ, ಮಹಿಳೆಯರಲ್ಲಿ ಸಂವಿಧಾನದ ಬಗ್ಗೆ, ಮತ್ತೆ ಕಾರ್ಮಿಕರಲ್ಲಿ, ಮತ್ತೆ ವಿಶೇಷವಾಗಿ ನನಗೆ ನೋವಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಸಮುದಾಯಕ್ಕೆ ಸಂವಿಧಾನವನ್ನು ಕೊಟ್ಟಿಲ್ಲ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ನ್ಯಾಯವನ್ನು ಒದಗಿಸಿದ್ದಾರೆ. ದುರಂತ ಅಂತ ಹೇಳಿದ್ರೆ ಕೆಲವು ಸಮುದಾಯದ ಮಾತ್ರ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ, ಉತ್ಸವಗಳನ್ನ ಮಾಡ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿ ಇವತ್ತು ಹಿಂದುಳಿದ ವರ್ಗ, OBC ಎಲ್ಲ ಸಮುದಾಯ ಕೂಡ ಅಂಬೇಡ್ಕರ್ ಏನ್ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಮೊದಲೇನಪ್ಪ ಆಗಿತ್ತು ಅಂತ ಹೇಳಿದ್ರೆ ಚಪ್ಪಲಿ ಹೊಲಿಯವ್ರ ಮಗ ಚಪ್ಪಲಿನೇ ಹೊಲಿತಾನೆ. ಆದ್ರೆ ಇವತ್ತು ಚಪ್ಪಲಿ ಹೊಲಿಯವ್ರ ಮಗ MP ಆಗಿದ್ದಾನೆ, ಮಂತ್ರಿ ಆಗಿದ್ದಾನೆ, ತಹಶೀಲ್ದಾರ್ ಆಗಿದ್ದಾನೆ, AC ಆಗಿದ್ದಾನೆ, DC ಆಗಿದ್ದಾನೆ. ಇವತ್ತು ರೈತರ ಮಕ್ಕಳು ಕೂಡ ದೇಶವನ್ನು ಆಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದೆಲ್ಲ ಎಲ್ಲಿಂದ ಬಂತಪ್ಪ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ನಮ್ಮ ಬಗ್ಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ನಡಕಳಿ. ಜೊತೆಗೆ ಎಲ್ಲರೂ ಕೂಡ ನಮ್ಮ ಮೂಲಭೂತ ಹಕ್ಕುಗಳನ್ನ ಕೇಳ್ತೀವಿ, ರೈಟ್ಸ್ ಕೇಳ್ತೀವಿ. ನಮ್ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ಕೂಡ ನಾವು ಬರೀತಾ ಇದ್ದೀವಿ. ಬರೀ ನಾವೇನ್ ಮಾಡ್ತೀವಿ, ನಮ್ಗೆ ಅನ್ಯಾಯ ಆಗಿದೆ, ಅದು ಕೊಡಿ ಇದು ಕೊಡಿ ಅಂತ. ಆದ್ರೆ ನಾವು ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮೊದಲು ನಾವೇನಾದ್ರೂ ಆಗ್ಲಿ ಭಾರತ ದೇಶದ ಸಂಸ್ಕೃತಿ, ಆಚಾರ ವಿಚಾರವನ್ನ ಮೈಗೂಡಿಸ್ಬೇಕು ಮತ್ತು ಉಳಿಸ್ಬೇಕಾಗ್ತದೆ. ದೇಶದ ಸಂಸ್ಕೃತಿ ಇದ್ರೆ ನಾವೆಲ್ಲ ಉಳಿದಂಗೆ. ಮತ್ತೆ ದೇಶಕ್ಕಾಗಿ ದುಡಿತಕ್ಕಂಥ ಯಾರು ಯೋಧರಿದ್ದಾರೆ, ರೈತರಿದ್ದಾರೆ, ಮತ್ತೆ ಇಂತ ಕಾಯ್ತಕ್ಕಂಥವ್ರನ್ನ ಕೂಡ ನಾನು ನೆನಬೇಕಾಗ್ತದೆ. ಮತ್ತೆ ದೇಶಗೀತೆ ಏನಾಗ್ಬೋದು, ರಾಷ್ಟ್ರಗೀತೆ ಏನಾಗ್ಬೋದು, ಮತ್ತೆ ಈ ಸಮಾಜದಲ್ಲಿ ಪರಿಸರವನ್ನು ಕೂಡ ಕಾಪಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ದಾಗಿರ್ತದೆ ಅಂತ ಹೇಳಿ ಇವತ್ತು ಅರ್ಥಪೂರ್ಣವಾಗಿ ಅವಾಗ ಈ ಕಾಲ ಯಾರೋ ಮಾತಾಡ್ತಾರೆ, ಏನೇ ಮಾಡುದು ಬಹಳ ಅರ್ಥಪೂರ್ಣವಾಗಿ ಮಾಡ್ತಾನೆ ಅಂತ. ಹಾಗಾಗಿ ಇಲ್ಲಿ ಮಕ್ಕಳ ಆದಿಯಾಗಿ, ಮಾಧ್ಯಮದ ಆದಿಯಾಗಿ, ರೈತರ ಆದಿಯಾಗಿ, ವಕೀಲರ ಆದಿಯಾಗಿ, ಮಾಧ್ಯಮದವರ ಆದಿಯಾಗಿ, ಸಮಾಜ ಸೇವಕರ ಆದಿಯಾಗಿ, ಮಹಿಳೆಯರ ಆದಿಯಾಗಿ, ಮಕ್ಕಳನ್ನ ಆದಿಯಾಗಿ ಇವನ್ನೆಲ್ಲ ಕರ್ತಂದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟು ದಿನದ ನಿಮಿತ್ತ ಒಂದು ಪಾಠ ನಿರ್ಮಾಣ ಕೊಡ್ತಕ್ಕಂಥದ್ದು, ಬೆಳಗ್ಗೆಯಿಂದ ಆಹಾರ ಕೊಡ್ತಕ್ಕಂಥದ್ದು, ಜೊತೆಗೆ ಇವತ್ತು ಎಲ್ಲ ಹಿರಿಯರನ್ನ ಕರೆದು ವಿಚಾರಧಾರೆಗಳನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೆಯ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತುಗಳಿಗೆ ವಿದಾಯವನ್ನು ಹೇಳ್ತೇನೆ. ಕಾನೂನು ತಜ್ಞ, ಮಾನವಶಾಸ್ತ್ರಜ್ಞ, ಸಂವಿಧಾನ ಶಿಲ್ಪಿ, ಬೋಧಿಸತ್ವ ಪರಮಪೂಜ್ಯ ಡಾಕ್ಟರ್ B.R. ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ವಿಜಯವಾಗಲಿ. ಪ್ರಪಂಚಾದ್ಯಂತ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಕೆಲವೊಂದು ಸಮುದಾಯ ಆಚರಣೆ ಮಾಡ್ತಾ ಇರ್ಬೋದು ಅಷ್ಟೇ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿದೆ, ಬಾಬಾ ಸಾಹೇಬರನ್ನು ಕೇವಲ ಒಂದು ಸಮುದಾಯದ ನಾಯಕರನ್ನಾಗಿ ಬಿಂಬಿಸ್ತಾ ಇದ್ದಾರೆ. ಇದು ಸರಿಯಲ್ಲ. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನು ಅಂತಂದರೆ, ಬಾಬಾ ಸಾಹೇಬರನ್ನು ನಮ್ಮ ದೇಶದಲ್ಲಿ ಗುರುತಿಸದೇ ಇರ್ಬೋದು, ಆದರೆ ಇಡೀ ಪ್ರಪಂಚದಲ್ಲಿ ಇವತ್ತು ಅವರ ಏನು ಬರ್ತ್ ಆ್ಯನಿವರ್ಸರಿ ಇದೆ ಅದನ್ನು ಕೊಂಡಾಡ್ತಾ ಇದ್ದಾರೆ. ಅವರ ತತ್ವ ಸಿದ್ಧಾಂತಗಳನ್ನು ಅವರ ದೇಶಗಳಲ್ಲಿ ರೂಢಿಸಿಕೊಂಡು ಅವರ ಅಭಿವೃದ್ಧಿ ಪಥದಲ್ಲಿ ಚಲಿಸ್ತಾ ಇದ್ದಾರೆ. ಸೊ ಇದು ನಮ್ಮ ಭಾರತಕ್ಕೆ ತಂದಂಥ
ಹೆಮ್ಮೆ, ಬಾಬಾ ಸಾಹೇಬರು ತಂದಂತಹ ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಸಾಮಾಜಿಕ ನ್ಯಾಯ ಪ್ರಪಂಚಾದ್ಯಂತ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಇವತ್ತು ಇಲ್ಲಿ ನಮ್ಮ ಪುರುಷೋತ್ತಮಣ್ಣವರ ನೇತೃತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಆನೇಕಲ್ ಕೋರ್ಟ್ ಮುಂಭಾಗದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಹೆಚ್ಚಿನ ಮಕ್ಕಳು ವಿದ್ಯಾರ್ಥಿಗಳು ಭಾಗವಹಿಸಿರೋದ್ರಿಂದ ಆ ಮಕ್ಕಳಿಗೆ ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಬಾಬಾ ಸಾಹೇಬ್ರೆ ಹೇಳಿದಂತಹ ಒಂದು ವಿಚಾರ, ಒಂದು ಮಾತು ಹೇಳ್ತಾರೆ. ಏನಂತಂದರೆ, ಶಿಕ್ಷಣ ಅನ್ನೋದು ಹುಲಿ ಹಾಲಿದ್ದಂತೆ, ಆ ಹಾಲನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ ಹೇಳ್ತಾರೆ. ಏಕೆ ಅಂತಂದರೆ, ಶಿಕ್ಷಣ ಅನ್ನೋದು ಒಂದು ಜ್ಞಾನ ಸಮುದ್ರ ಇದ್ದಂಗೆ. ಮಕ್ಕಳು ಅಂದರೆ ಶಿಕ್ಷಣ ಪಡ್ಕೊಂಡಾಗ ಪ್ರಪಂಚದ ಜ್ಞಾನ ತಿಳ್ಕೊಳ್ತಾರೆ, ನಮ್ಮ ಸುತ್ತಮುತ್ತ ಏನಾಗ್ತಿದೆ ಅನ್ನೋ ಅರಿವು ಬರುತ್ತೆ. ನಾಳೆ ದಿನ ಅವ್ರ ರೈಟ್ಸ್ಗೇನಾದರೂ ತೊಂದರೆ ಆದಾಗ, ಚ್ಯುತಿ ಬಂದಾಗ ಅವರ ರೈಟ್ಸ್ಗೋಸ್ಕರ ಅವರು ಹೋರಾಡಿ ಅವರ ಹಕ್ಕನ್ನು ಅವ್ರು ಪಡ್ಕೊಳ್ತಾರೆ. ಹಾಗಾಗಿ ಒಂದು ಶಿಕ್ಷಣ ಅನ್ನೋದು ಒಂದು ಹುಲಿಯ ಹಾಲು ಅಂತ ಹೇಳ್ತಾರೆ. ಆ ಹಾಲನ್ನು ಕುಡಿದವರು ಗರ್ಜಿಸಲೇಬೇಕು. ಮಕ್ಕಳು ಶಿಕ್ಷಣ ಪಡ್ಕೊಂಡಾಗ ಅವರು ಏನು ಹೇಳ್ತಾರೆ, ನಾಲೆಡ್ಜ್ ಪಡ್ಕೊಳ್ತಾರೆ. ಅವ್ರ ರೈಟ್ಸ್ಗೋಸ್ಕರ ಅವರು ಗರ್ಜಿಸಿ ಹೋರಾಡಿ ಅವ್ರ ರೈಟ್ಸನ್ನು ಪಡ್ಕೊಂಡಾಗ ಅವ್ರು ನಿಜವಾಗ್ಲೂ ಜಯ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇವತ್ತು ಕೋರ್ಟ್ ಆವರಣದಲ್ಲಿ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ನಾನು ಒಂದು ಮಾತನ್ನು ಹೇಳಲೇಬೇಕಾಗುತ್ತೆ. ಯಾಕಂದರೆ ಅವರು ಸಂವಿಧಾನ ಶಿಲ್ಪಿ ಆಗಿರಲಿಲ್ಲ, ಹಲವಾರು ವಿಷಯಗಳಲ್ಲಿ ಪಂಡಿತರಾಗಿದ್ದರು. ಹಾಗೆ ಕಾನೂನು ವಿಚಾರದಲ್ಲೂ ಕೂಡ ಅವರು ಪಂಡಿತರಾಗಿದ್ದರು. ಹಾಗಾಗಿ ಈ ವಿಚಾರವನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಆವರಣದಲ್ಲಿ ಆಚರಣೆ ಮಾಡ್ತಾ ಇರೋದ್ರಿಂದ ಬಾಬಾ ಸಾಹೇಬರು ಕಾನೂನನ್ನು ಕೇವಲ ಒಂದು ವೃತ್ತಿಯನ್ನಾಗಿ ಮಾಡ್ಕೊಂಡಿರಲಿಲ್ಲ. ಅವರು ಒಂದು ಕಾನೂನನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಶೋಷಿತರ ಸಬಲೀಕರಣಕ್ಕಾಗಿ ಏನು ಕಾನೂನನ್ನು ಅವರು ಬಳಸ್ಕೊಳ್ತಾರೆ. ಅವರನ್ನು ಹ್ಯೂಮನ್ ರೈಟ್ಸ್ ವಕೀಲರಂತ ಕರೆದ್ರೂ ಕೂಡ ತಪ್ಪಾಗದು ಅಂತ ಹೇಳ್ತಾ, ಎಲ್ಲ ನನ್ನ ಪುಟಾಣಿ ಮಕ್ಕಳು ಮತ್ತು ನಮ್ಮ ಹಿರಿಯರು ಬಾಬಾ ಸಾಹೇಬರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡು ಅವರನ್ನು ಎಲ್ಲರೂ ಫಾಲೋ ಮಾಡ್ತಾ ಸ್ವಾಭಿಮಾನದಿಂದ ಬದುಕಬೇಕಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್.